ಸೊ ಹಾಯ್ ನನಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಸೊ ನೀವೇನಾದರೂ ಕೆಲವೊಂದು ಅಪ್ಲಿಕೇಶನ್ಸ್ಗಳು ನಿಮಗೆ ಗೊತ್ತಿಲ್ಲದಲ್ಲೇ ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತಾ ಇದ್ದೀರಾ. ಈ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಆಗಿರ್ಬೋದು. ಏನಕ್ಕೆ ಅಂದರೆ ನಾನು ಪರ್ಟಿಕ್ಯುಲರಾಗಿ ಒಂದು 2-3 ವೀಡಿಯೋಸ್ಗಳನ್ನ ಬರೀ ಟ್ರೇಡಿಂಗ್ ಅಪ್ಲಿಕೇಶನ್ಸ್ ಬಗ್ಗೆ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಸಿಕ್ಕಾಪಟ್ಟೆ ಇದರಲ್ಲಿ ಸ್ಕ್ಯಾಮ್ಗಳು ಆಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಈ ಒಂದು ಅಪ್ಲಿಕೇಶನ್ಸ್ಗಳನ್ನ ಹೇಳ್ತಾ ಇದ್ದೀನಿ. ಸೊ ಇಂಥ ಅಪ್ಲಿಕೇಶನ್ಸ್ಗಳನ್ನ ನೀವು ನಿಮ್ಮ ಫೋನಲ್ಲಿ ಅಥವಾ ನೀವೇನಾದರೂ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಅಪ್ಲಿಕೇಶನ್ಸ್ಗಳನ್ನ ನಾವು ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಏನಕ್ಕೆ, ಸೊ RBI ಒಂದು ಲಿಸ್ಟ್ನ ಜಾರಿಗೆ ಮಾಡಿದೆ. ಸೊ ರೀಸೆಂಟ್ ಅಂದರೆ November 24, 2023ನಲ್ಲಿ. ಆ್ಯಕ್ಚುಲಿ ನಾನು ಅವಾಗ ಗೊತ್ತಿತ್ತು ಇದು, ಬಟ್ ನಾನು ಅವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ ಅವಾಗ November 24. ಸೊ ಈ ಒಂದು ಲಿಸ್ಟ್ನ ಜಾರಿಗೆ ಮಾಡಿದ ಮೇಲೆ ನಿಮಗೆ ನೋಡ್ತಾ ಇರ್ಬೋದು, ಸೊ ಈ ರೀತಿ ಅಪ್ಲಿಕೇಶನ್ಸ್ಗಳು ಲಿಂಕ್ಗಳು ಕೊಟ್ಟಿದ್ದಾರೆ. ಸೊ ಇವೆಲ್ಲ ಏನೇನು ಅಪ್ಲಿಕೇಶನ್ಸ್ ಇದ್ದಾವೆ, ಇದು ಯಾವುದೇ ಥರದ ರಿಜಿಸ್ಟರ್ ಆಗಿರಲ್ಲ. ಸೊ ಫಾರೆಕ್ಸ್ ಅಪ್ಲಿಕೇಶನ್ಸ್ ಅಂತ ಇರ್ತಾವಲ್ಲ, ಸೊ ಫಾರೆಕ್ಸ್ ಅಪ್ಲಿಕೇಶನ್ಸ್ಗಳನ್ನೇ ಇವು. ಇದರಲ್ಲಿ ನಿಮಗೆ ನೋಡ್ತಿರ್ಬೋದು ದೊಡ್ಡ ಅಪ್ಲಿಕೇಶನ್ಸ್ಗಳು ಯಾವ್ಯಾವ ಇದ್ದಾವೆ ಅಂದರೆ ಬಿನೋಮೋ ಇರ್ಬೋದು. ಕೆಲವೊಬ್ಬರು ಯೂಟ್ಯೂಬರ್ಸ್ಗಳು ಮಾಡ್ತಾ ಇರ್ತಾರೆ ಇದನ್ನ ವೀಡಿಯೋಸ್ಗಳು. ಇವಾಗಲೂ ಕೂಡ ಕನ್ನಡದಲ್ಲಿ ಬರ್ತಾ ಇದ್ದಾವೆ ಇಂಥ ಅಪ್ಲಿಕೇಶನ್ಸ್ಗಳ ಬಗ್ಗೆ. ಬಿನೋಮೋ, XNS ಹೈಲೈಟ್ ಆಗಿರೋದು ನಾನು ಹೇಳ್ತಾ ಇದ್ದೀನಿ. ಅಂದರೆ ನಮಗೆ ಗೊತ್ತಿರೋ ಅಂಥ ಅಪ್ಲಿಕೇಶನ್ಸ್ಗಳು ಮತ್ತು ಯೂಟ್ಯೂಬರ್ಸ್ಗಳು ಪ್ರಮೋಟ್ ಮಾಡ್ತಿರೋ ಇಂಥ ಅಪ್ಲಿಕೇಶನ್ಸ್ಗಳು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆಪ್ಷನ್ಸು, ಆಕ್ಟಾಫೆಕ್ಸ್ ಬಿಡಿ, ಯಾವಾಗಲೂ ಮೊಬೈಲಲ್ಲಿ ಆ್ಯಡ್ಸ್ಗಳು ಬರ್ತಾ ಇರ್ತವೆ. ಸೊ ಇನ್ನೊಂದು XM, ಇದು ಕೂಡ ಇವ್ಯಾವ್ಯಾವ ಬೇರೆ ಅಪ್ಲಿಕೇಶನ್ಸ್ ಎಲ್ಲ ಇದ್ದಾವೆ. ಸೊ ಗೋಡು FX ಇದು ಎಲ್ಲೋ ಕೇಳಿದ್ದೀನಿ. ಸೊ ಇಂಥ ಅಪ್ಲಿಕೇಶನ್ಸ್ಗಳು ಯಾವ ಇದ್ದಾವೆ, ಯಾರಾದ್ರೂ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇಂಥ ಅಪ್ಲಿಕೇಶನ್ಸಿಂದ ಸ್ವಲ್ಪ ದೂರ ಇರಿ. ಏನಕ್ಕೆ, ಇಂಥ ಅಪ್ಲಿಕೇಶನ್ಸಿಂದ ಟ್ರಾನ್ಸಾಕ್ಷನ್ ಕೂಡ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ರಿಸ್ಕು ಆಗಬಹುದು ಮುಂದೆ ಫ್ಯೂಚರ್ಸಲ್ಲಿ. ಏನಕ್ಕೆ ಎಲ್ಲಾವುದು ಡೇಟಾಬೇಸ್ಗಳು ಮಡಿಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ, ಸೊ ನಿಮ್ಮ KYC ಆ ಒಂದು ಪ್ಲಾಟ್ಫಾರ್ಮಲ್ಲಿರುತ್ತೆ. ಸಪೋಸ್ ಅವ್ರು ಕೇಳಿದ್ರು ಅಂದರೆ ಅಕಸ್ಮಾತ್ ಅವ್ರ ವಿರುದ್ಧ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ, ಸೊ ನಿಮ್ಮ ಡೇಟಾನ ಅವರು ಲೀಕ್ ಮಾಡೋ ಚಾನ್ಸಸ್ಗಳು ಇರಬಹುದು. ಸೊ ಅದಕ್ಕೋಸ್ಕರ ನೀವು ಇಂಥ ಅಪ್ಲಿಕೇಶನ್ಸಿಂದ ದೂರ ಇರಿ. ಏನಕ್ಕೆ RBI ಅಲರ್ಟ್ ಲಿಸ್ಟ್ ಕೊಟ್ಟಿದೆ. ಸೊ ಅದಕ್ಕೋಸ್ಕರ. ಸೊ ಈ ಒಂದು ವೀಡಿಯೋದಲ್ಲಿ ಏನಾದರೂ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂತಂದರೆ ಈ ವಿಡಿಯೋನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ.